ಹಾಗಾಗಿ ಟೋಟಲ್ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕಮ್ ಟು 1000 ಫುಲ್ಲಿ ಪೇಯ್ಡ್ ಶೇರ್ಸು ಪ್ಲಸ್ 1000 ಪಾರ್ಟ್ಲಿ ಪೇಯ್ಡನ್ನು ನಾವೀಗ ಫುಲ್ಲಿ ಪೇಯ್ಡಾಗಿ ಮಾಡ್ಕೊಂಡಿದ್ದೀವಿ ಫಾರ್ ದ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಸೊ 2,96,000 ಡಿವೈಡೆಡ್ ಬೈ 2000 ಈಕ್ವಿಟಿ ಶೇರ್ಸ್. 2000 ಈಕ್ವಿಟಿ ಶೇರ್ಸ್, ದಿಸ್ ಕಮ್ಸ್ ಟು rupees, just a minute, it comes to rupees 148. Rupees 148 is the intrinsic value per fully paid equity share. Now we will calculate the intrinsic value of partly paid equity shares. Partly paid equity share. ಇಂಟ್ರಿನ್ಸಿಕ್ ವ್ಯಾಲ್ಯೂ ಪರ್ ಅಂತ ಬರ್ಕೊಳ್ಳಿ. ಒಂದು ಶೇರಿಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಪರ್ ಪಾರ್ಟ್ಲಿ ಪೇಯ್ಡ್ ಈಕ್ವಿಟಿ ಶೇರ್. ದಿಸ್ ಈಸ್ ಈಕ್ವಲ್ ಟು ಇಂಟ್ರಿನ್ಸಿಕ್ ವ್ಯಾಲ್ಯೂ ಪರ್ ಫುಲ್ಲಿ ಪೇಯ್ಡ್ ಈಕ್ವಿಟಿ ಶೇರ್ ಮೈನಸ್ ಅನ್ಕಾಲ್ಡ್ ಅಮೌಂಟ್. ಇದನ್ನು ಒಂದು ಪ್ರಾಬ್ಲಮ್ನಲ್ಲಿ ಮಾಡಿಸಿದ್ದೀನಿ, ನೋಡ್ಕೊಳ್ಳಿ. ಹಿಂದೆ ಒಂದು ಪ್ರಾಬ್ಲಮ್ನಲ್ಲಿ ಮಾಡಿಸಿದ್ದೀನಿ, ಹೌ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಪಾರ್ಟ್ಲಿ ಪೇಯ್ಡ್ ಈಕ್ವಿಟಿ ಶೇರ್ಸ್. ಓಕೆ, so intrinsic value per fully paid share is rupees 148 minus uncalled amount. Here uncalled amount is rupees 20 rupees anna minus ಮಾಡಿ rupees 128 is the intrinsic value per partly paid equity share. Next is, you are asked to find out the value of preference share also. Now we'll find out intrinsic value per ಪ್ರಿಫರೆನ್ಸ್ ಶೇರ್. ಒಂದು ಪ್ರಿಫರೆನ್ಸ್ ಶೇರಿನ ಬೆಲೆ ಎಷ್ಟು ಅಂತ. ಇದಕ್ಕೆ ನೀವು ಅಮೌಂಟ್ ಪೇಯೇಬಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸನ್ನು ತೊಗೊಳ್ಬೇಕು. ಇಟ್ ಈಸ್ 1,16,000 rupees ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಓಕೆ, ಅಮೌಂಟ್ ಪೇಯೇಬಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ total number of preference shares. Total number of preference shares. Amount payable is 1,16,000 divided by total number of preference shares as per balance sheet. Okay, it is 8% preference shares of rupees 100 each, 1 lakh ಅಂತ ಕೊಟ್ಟಿದ್ದಾರೆ. ಸೊ ಪ್ರಿಫರೆನ್ಸ್ ಶೇರ್ಸ್, ನಂಬರ್ ಆಫ್ ಪ್ರಿಫರೆನ್ಸ್ ಶೇರ್ಸನ್ನು ನೋಡ್ಕೊಳ್ಳಿ. 1 lakh rupees ಡಿವೈಡೆಡ್ ಬೈ 100 ಈಚ್ ಕಮ್ಸ್ ಟು 1,000 ಪ್ರಿಫರೆನ್ಸ್ ಶೇರ್ಸ್. ಓಕೆ, ಈ 1,000 ಪ್ರಿಫರೆನ್ಸ್ ಶೇರ್ಸ್ ಹೇಗೆ ಬಂತು ಅಂತ ಇಲ್ಲಿ ನೋಡ್ಕೊಳ್ಳಿ. ಓಕೆ, 1,000 ಪ್ರಿಫರೆನ್ಸ್ ಶೇರ್ಸ್. ನೌ ವ್ಯಾಲ್ಯೂ ಪರ್ ಶೇರ್ comes to rupees 116. This is the intrinsic value per preference share, 116 rupees. Okay, this is how you have to calculate the intrinsic value of equity shares and preference shares. Okay, ಅರ್ಥ ಆಯ್ತಾ? ಹಾಂ, ಓಕೆ. ಇನ್ನೊಂದು ಸರಿ ಈ ವಿಡಿಯೋನು ಕಳಿಸ್ತೀನಿ, ಆಮೇಲೆ